ಇದು ಹೇಗೆ ಕಂಡಿಡಿದಿ ನೀನು? ಅದು ನಾನು ನೋಡ್ತಿದ್ದೆ ಮಾಗರಳಿ ಹಿಂಗಿದ್ದೋನು ಅದೇನಾಗುತ್ತೆ ಸ್ವರಗಳೆಲ್ಲ ಆಚೆ ಈಚೆ ಓಡಾಡ್ಬಿಡತ್ತೆ. ಓಹೋ, ಅದ್ರ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲ, ಫಿಸಿಕಲ್ ಡಿಸ್ಟೆನ್ಸ್. ಅದೇ ಬಟ್ ಈಗ ಚೆನ್ನಾಗಿ ಹಾಡಿದ್ರಲ್ವಾ ಮಾಗರಳಿ? ನಿಜವಾಗ್ಲೂ ಚೆನ್ನಾಗಿ ಹಾಡಿದ. ಅಲ್ಲೋ ನಾವು ಬಾಯಿ ಮುಚ್ಕೊಂಡು ಆಡೋ ಅನ್ಬೇಕು, ಈಗ ಕಾಲು ಮುಚ್ಕೊಂಡು ಆಡೋ. ಈ ಸ್ಟ್ಯಾಂಡರ್ಡೀಸ್ ವರ್ಸಸ್ ಅಟೆನ್ಷನ್ ಸಾಂಗ್ ಅಲ್ಲಿ ಫೀಲ್ ಯಾವ್ದು ನೋಡಿ? ವಿ.ಪಿ. ಸರ್ ಕೇಳು. ವಿ.ಪಿ. ಸರ್ ಕಿರಣ ಭಾಳ ಚೆನ್ನಾಗಿತ್ತು ಕಣ, ಅದು ಚೆನ್ನಾಗಿತ್ತು. ನಾನು ನಿನ್ನನ್ನು ನೋಡಿದಾಗ ನನಗೆ ಎಷ್ಟೋ ವಿಷಯಗಳು ಸುಮ್ಮನೆ ಹಂಗೆ ಕಣ್ಮುಂದೆ ಬರುತ್ತೆ. ಒಂದು, ನಾನು ಧೈರ್ಯವಾಗಿ ಹೇಳಬಲ್ಲೆ, ನೀನು ಯಾರ ತಂಟೆಗೂ ಹೋಗಲ್ಲ, ಇಲ್ಲ ಯಾರಿಗೂ ಮನಸ್ಸು ನೋಯಿಸಲ್ಲ, ಭಾಳ ಸೂಕ್ಷ್ಮ ಪ್ರಕೃತಿಯ ಒಬ್ಬ ಮನುಷ್ಯ ಅಂತ ನನಗನ್ಸುತ್ತೆ. ನಿನ್ಗೆ ಇನ್ನೊಂದು ಪರ್ಸನಲ್ ಪ್ರಶ್ನೆ ಕೇಳಬಹುದು ಅಂದ್ರೆ ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ತಮಗೆ ಯಾರಾದರೂ ಜೀವನ ಸಂಗಾತಿ ದೊರಕಿದ್ದಾರೆಯೇ? ಯಾರು ಇಲ್ಲ ಸರ್. ಇದು ನನಗೆ ಯಾಕೋ ಒಂಥರ ಸರಿ ನಿಜ ಅನ್ಸ್ತಿಲ್ಲ. ಕ್ರಶ್ ಅಂತ ಇರುತ್ತೆ ಸರ್, ಬಟ್ ಆ ತರ ಕ್ರಶ್. ಓಕೆ, ನಿಜಾಲ್ ಯಾರಿಲ್ವೇನಾ? ನಿಜವಲ್ಲ ಸರ್, ಯಾರಿಲ್ಲ. ನನ್ ಮೇಲೆ ಆಣೆಟ್ಟು. ಅಯ್ಯೋ ಬೇಡ, ಇವ್ರು ಬೇಡ ಅಂತ ಅವ್ರೆ. ಹೌ ಕ್ಯೂಟ್ ಜೊನ್ನೆಜಿ. ಏನಂದ್ರೆ ರೆಹಮಾನ್ ಸರ್ ನನಗೊಂದು ಹೇಳಿದ ವಿಷಯ ಇವತ್ತು ನಿನ್ನ ಜೊತೆ ಹಂಚ್ಕೋತೀನಿ. ನಾನು ಹೀಗೆ ಅವ್ರ ಸ್ಟುಡಿಯೋಗೆ ಹೋಗುವೆ, ಹಿಂಗೆ ಭಾಳ ಏನೋ ಒಂದು ಅವ್ರು ನೋಡಿದ್ರೆ ಒಂದು ಭಕ್ತಿ ಪ್ರೀತಿ, ನಾನು ಹೀಗೆ ಎಲ್ಲ ನಿಂತರನೇ ಹೋಗ್ತಿದ್ದೆ, ಹಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಒಂದಿನ ಸುಮ್ಮನೆ ಅವ್ರು ನನ್ನ ನೋಡ್ಬಿಟ್ಟು ಅದೇನೋ ಯಾಕೆ ಹಂಗೆ ಅಂದ್ರು ಏನೋ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ನಾನು ಭಾಳ ಯೋಚಿಸಿದೆ. ವಿಜಯ್, ಯು ಹ್ಯಾವ್ ಟು ಬಿಕಮ್ ಅ ರಾಕ್ ಸ್ಟಾರ್ ಮ್ಯಾನ್ ಅಂದರು. ಅಂದರೆ ಅದರ ಒಳಾರ್ಥ ಏನು ಬಹುಶಃ ಇತ್ತು ನನಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನ ಹೆಂಗೆ ತಗೊಂಡೆ ಅಂದರೆ, ನಾನೇ ಆ ಕಲೆನ ಅದಕ್ಕೊಂದು ಬಾಳು ಕೊಡಬೇಕು, ಅದಕ್ಕೊಂದು ದಾರಿ ಕೊಡಬೇಕು. ಅದು ಅಹಂಕಾರ ಅಲ್ಲ, ನಿನ್ನ ಕಲೆ ಮೇಲೆ ನಿನಗೆ ಇನ್ನೂ ಹೆಚ್ಚಿನ ಪ್ರೀತಿ ನಂಬಿಕೆ ಬರಬೇಕು. ಯಾಕೆಂದ್ರೆ ನಿನ್ನಲ್ಲಿ ಅಷ್ಟು ವಿಷಯಗಳಿದೆ. ನಿನ್ನ ಕಲೆ ಮೇಲೆ ನಿನಗೆ ನಂಬಿಕೆ ಜಾಸ್ತಿ ಆದರೆ ಯು ವಿಲ್ ಬಿಕಮ್ ಅ ರಾಕ್ ಸ್ಟಾರ್. ನೀನು ಎಷ್ಟು ಚೆನ್ನಾಗಿ ಆಡ್ತಾ ಇದೆಯಾ, ಬಟ್ ಧೈರ್ಯ ಬರ್ತಿಲ್ಲ ನಿನಗೆ, ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಜಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ನನಗೆ ಹೊಸದು ಸರ್. ಅಂದ್ರೆ ನಾನು ಕಂಬ ಹತ್ತಿ ಕೆಲಸ ಮಾಡೋದು ಅದಷ್ಟೇ ಗೊತ್ತಿತ್ತು ನನಗೆ. ಇಲ್ಲಿ ಬಂದ ಮೇಲೆ ನಿಜವಾದ ಸಿಂಗಿಂಗ್ ಏನಂತ ನನಗೆ ಗೊತ್ತಾಗಿದ್ದು ಸರ್. ನಮ್ಮ ಚಿತ್ರದುರ್ಗದ ಗೋವರ್ಧನ್ ತಾತ ಇತ್ತೀಚಿನ ಎಪಿಸೋಡಲ್ಲಿ ಬಹಳ ಸುಂದರವಾಗಿ ಹೇಳಿದ್ರು, ಕೋಟಿ ಕೊಟ್ಟರು ಈ ವೇದಿಕೆ ಸಿಗಲ್ಲ, ಈ ವೇದಿಕೆ ಸಿಕ್ಕಾಗ ಕೋಟಿ ಕನ್ನಡಿಗರು ನೋಡ್ತಾರೆ, ನಾವು ಆಸಕ್ತಿಯಿಂದ ಹುಮ್ಮಸ್ಸಿಂದ ಇಲ್ಲಿ ಬಂದು ಹಾಡಬೇಕು ಅಂತ ಬಹಳ ಸುಂದರವಾಗಿ ಹೇಳಿದ್ರು. ಸಾರೆಗಮಪ ಸಾರಾಂಶವನ್ನು ಅವ್ರು ಹೇಳಿದ್ರು. ಸೊ ನೀನು ಏನಿಲ್ಲ, ಸ್ವಲ್ಪ ನಿನಗೆ ನಿನ್ನ ಕಲೆ ಮೇಲೆ ನಂಬಿಕೆ ಬರಲಿ. ಖಂಡಿತ ಸರ್, ಒಳ್ಳೇದಾಗಲಿ ಕಣಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿರಣ್. ಏನಕ್ಕೆ ಭಯ ಕಿರಣ್ ನಿಮಗೆ? ನಿಜ ಹೇಳ್ಬೇಕಂದ್ರೆ ಸರ್, 4 ಜನ ಜಡ್ಜಸ್ನ ನಾನು ಟಿವಿಲಿ ನೋಡ್ತಿದ್ದೆ ಅವಾಗ ಹಳೆ ಸೀಸನ್ಗಳೆಲ್ಲ. ಬಟ್ ಅವ್ರ ಮುಂದೆನೇ ಈಗ ಬಂದು ಹಾಡೋದಕ್ಕೆ ನನಗೆ ಒಂಥರ ಇದಾಗ್ತದೆ ಸರ್, ಹೆದರಿಕೆ ಆಗ್ತದೆ. ಓಕೆ, ಏನಿಲ್ಲ, ಎಲ್ಲರಿಗೂ ಒಬ್ಬೊಬ್ರು ಎದುರುಗಡೆ ಹಾಡಬೇಕಾದ್ರೆ ಅಥವಾ ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಜಗತ್ತು ನಮ್ಮನ್ನು ನೋಡ್ತಾ ಇದೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಅದು ಆ್ಯಕ್ಚುಲಿ ಒಳ್ಳೆಯದು. ಲೈಫಲ್ಲಿ ಘನತೆ ಗೌರವ ಇದೆಯಲ್ಲ, ಇದನ್ನು ಸಂಪಾದನೆ ಮಾಡ್ಕೊಬೇಕು. ಸರ್ ಹೇಳ್ದಂಗೆ ನಂಬಿಕೆನ ಪಡ್ಕೊಬೇಕು, ನಿಷ್ಠೆನ ತೋರಿಸ್ಬೇಕು. ಸೊ ನೀವು ನಿಷ್ಠೆ ತೋರಿಸ್ತಾ ಇದ್ದೀರ ಮ್ಯೂಸಿಕ್ ಮೇಲೆ. ಸೊ ನೀವು ನಿಷ್ಠೆ ಇರೋರಿಗೆ ಯಾರಿಗೂ ಹೆದರಬೇಕಾಗಿಲ್ಲ, ಎದುರುಗಡೆ ಯಾರಿದ್ದಾರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹಾಡ್ತೀರಾ. ಆಮೇಲೆ ಇಲ್ಲಿ ಆಡಿಷನಲ್ಲಿ ನೀವು ಸುಮ್ಮನೆ ಸೆಲೆಕ್ಟ್ ಆಗಿಲ್ಲ, ಪವರ್ ನಿಮ್ಮ ಒಳಗಡೆ ಇದೆ, ಸುಮ್ಮನೆ ಸೆಲೆಕ್ಟ್ ಆಗಿಲ್ಲ. ನಿಮ್ಮನ್ನು ನೀವು ನಂಬಬೇಕು. ತುಂಬ ಚೆನ್ನಾಗಿ ಹಾಡ್ತೀರಾ ಕಿರಣ್, ನೀವು ಬೇರೆ ಲೆವೆಲ್. ನೀವು ಆ್ಯಕ್ಚುಲಿ ಕರೆಕ್ಟಾಗಿ ಹೊರಬಂದ್ಬಿಟ್ರೆ ಮ್ಯಾಜಿಕ್ ಮಾಡ್ಬಿಡ್ಬೋದು. ಸ್ವಲ್ಪ ನಂಬಿ ನಿಮ್ಮನ್ನು ನೀವೇ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಗುರುಗಳೇ, ನನಗನ್ಸುತ್ತೆ ಏನು ಫಾಲೋ ಮಾಡ್ಕೊಂಡು ಬಂದಿದ್ಯಾ, ಹಳ್ಳಿಲಿ ಇದ್ಕೊಂಡು ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಅದೊಂದು ಕಡೆ ಆದ್ರೂ ನಿನ್ನಲ್ಲಿರುವಂತಹ ಗಾಯಕ ಆಲ್ರೆಡಿ ಗೆದ್ದಿದ್ದಾನೆ. ಯಾಕೆಂದ್ರೆ ಇದು ನಮ್ಮ ಎಲ್ಲರ ಅನುಭವ ಆಗತ್ತೆ. ಈ ಹಾಡುಗಳನ್ನೆಲ್ಲ ಚಿಕ್ಕನ್ನಲ್ಲಿ ನಾವು ಕೇಳ್ತಿರ್ಬೇಕಾದ್ರೆ ಎಲ್ಲೋ ನಮ್ಮದೇ ವಾತಾವರಣಗಳಿರುತ್ತೆ, ಎಲ್ಲೋ ಸ್ಕೂಲಿಗೆ ರೆಡಿ ಆಗ್ತಿರ್ತೀವಿ, ಆ ಥರ ಎಲ್ಲ ಇರುತ್ತೆ. ಅವಾಗೆಲ್ಲ SPB ಸರ್ದೇ ಮ್ಯಾಕ್ಸಿಮಮ್ ಸಾಂಗ್ಸ್ ಇರೋದು. ಅದು ನಮಗೆ ಕಲಿಕೆ, ಅದೊಂಥರ ಸ್ಕೂಲ್ ಥರ. ಅದು ಯಾವುದೇ ಕಲ್ಮಶ ಇಲ್ಲದೆ ಡೈರೆಕ್ಟ್ಲಿ ನಮ್ಮ ಒಳ ಮನಸ್ಸಿಗೆ ಹೊರಟೋಗುತ್ತೆ. ನಮ್ಮಲ್ಲಿ ಒಬ್ಬ ಸಂಗೀತಗಾರ ಇದ್ದಾಗ ಅದನ್ನು ಈಸಿಲಿ ಗ್ರಹಿಸ್ಕೋತಾನೆ. ಎಷ್ಟರ ಮಟ್ಟಿಗೆ ಗ್ರಹಿಸ್ಕೋತಾನೆ ಅಂತ ಹೇಳಿದ್ರೆ, ಆಚೆ ಏನೇ ವಾತಾವರಣ ಇದ್ರು, ಏನೇ ಚಾಲೆಂಜಸ್ ಇದ್ರು ಅದು ಡಿಸ್ಟರ್ಬ್ ಆಗಲ್ಲ. ನಾನು ನಿನ್ನ ಬಗ್ಗೆ ಅಬ್ಸರ್ವ್ ಮಾಡಿದ್ರು ಅದೇ. ನೀನು SPB ಸಾಂಗ್ಸನ್ನು ಕೇಳಬೇಕಾದ್ರೆ ಆಲ್ರೆಡಿ ಯಾವುದೇ ಒಂದು ಫಿಲ್ಟರ್ ಇಲ್ಲದೆ, ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಆ ಗಾಯನವನ್ನು ಗ್ರಹಿಸ್ಕೊಂಡಿದ್ಯಾ ನೀನು. ಹಾಗಾಗಿ ಇಲ್ಲಿದ್ಯಾ. ಈಗ ಟೋನ್ ಅಷ್ಟು ಬ್ಯೂಟಿಫುಲ್, ಮೃದುವಾಗಿದೆ. ಕಾನ್ಫಿಡೆನ್ಸ್ ಈ ರೀತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಸರಿನಾ? ಖಂಡಿತ ಸರ್. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ, ಮಹಾಗುರುಗಳೇ. ಏನಿಲ್ಲ, ಅವರು ಒಳ್ಳೆ ಮಾತು ಹೇಳಿದ್ರು. ನಿನ್ನ ಒಳಗಡೆ ಇನ್ನೊಬ್ಬ ಕಿರಣ ಇದೆ ಅಂತ. ಇವನು ಹಾಡೋ ಕಿರಣ ಹೊರಗಿನವನು, ಆ ಒಳಗಿರೋ ಕಿರಣ ಈಚೆ ಬರ್ತಾ ಇಲ್ಲ. ಈಗ ಆಡಿಷನ್ ಅಲ್ಲಿ ಒಂದು ಹಾಡದಲ್ಲ, ಆ ಹಾಡು ನಮ್ಮನ್ನೆಲ್ಲ ತಲೆ ಕೆಡಿಸ್ಬಿಡ್ತು. ಅದೆಲ್ಲಿ ಕಲ್ತೆ, ಹ್ಯಾಕ್ ಕಲ್ತೆ? ಆ ಸಾಂಗು 3ನೇ ಕ್ಲಾಸಲ್ಲಿ ಇರುವಾಗ ಕಲ್ತಿದ್ದಕ್ಕ.
ಏನ್ ಶ್ರುತಿ ಅದು? ಜಿ ಜಿ ಸರ್. ಜಿ. ಆಡುವ ಪಲ್ವಿ ನೋಡ ಹೆಂಗಿದೆ ಅದು. ದರ್ಶನ್ ಹೇಳಿಪ್ಪ. ಆರಾಮಿದ್ದೀರಾ? ಆರಾಮ್. ಸೂಪರ್. ಬಹಳ ಒಂದು ಅದ್ಭುತವಾದಂತಹ ಹಾಡನ್ನ ಹಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ವಿಜಯ್ ಪ್ರಕಾಶ್ ಸರ್. ದರ್ಶನ್ ಅವರೇ, ಹೇಳಿ ಸರ್. ಸುಂದರವಾದ ಹಾಡನ್ನ, ಒಳ್ಳೆ ಸುಂದರವಾದ ಪ್ರಯತ್ನವನ್ನ ಮಾಡಿದ್ದೀರಾ. 2